ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಸ್ಥಾಪಿಸಿದ ಸಂಘಟನೆಯಾದಂಥ ವಿಜಯಪುರ ನಗರ ಘಟಕದ ನಗರ ವಾರ್ಡ್ ವೈಸ್ ಸಂಘಟನೆ ಮಹಿಳಾ ಸಂಘಟನೆ ಉದ್ಘಾಟನೆ ಸಮಾರಂಭ ಇವತ್ತಿನ ದಿವಸದಲ್ಲಿ ನಾವು ಇಟ್ಕೊಂಡೆವು. ಅದೇ ಪ್ರಕಾರ ಈ ಉದ್ದೇಶ ಸಂಘ ಏನಂದ್ರೆ ಇದು ಜಾತಿವಾದಿ ಸಮಾಜ ಏನಿಲ್ಲ, ಸರ್ವಜಾತಿ ಸಮಾವೇಶ ಅಂತ ಐತಿ. ಕೇಂದ್ರದಿಂದ ಆದೇಶ ಆದ ಪ್ರಕಾರ ಸರ್ವಜಾತಿ ಅಂದರೆ ಎಲ್ಲ ಜಾತಿ ಸೇರಿಸಿಕೊಂಡು ಒಕ್ಕೂಟಗೂಡಿಸಿ ಸಂಘಟನೆ ಒಟ್ಟುಗೂಡಿಸುತ್ತಾ ಇದ್ದೀವಿ. ಅದಕ್ಕೆ ನೀವು ಆದಂಥವ್ರು ತಾವುಗಳು ನೀವು ಯಾವುದೂ ಭೇದ ಭಾವ ಇಲ್ಲದೆ, ಜಾತಿ ಭೇದ ಇಲ್ಲದೆ ಒಟ್ಟು ಒಂದಾಗಿ ಕೆಲಸ ಮಾಡ್ಕೊಂಡು ನಗರದಲ್ಲಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ವಿನಂತಿ ಕೇಳ್ತೀನಿ. ಮತ್ತು ಈ ಸಂಘ ಎದಕ್ಕೆ ಕಟ್ಟೇವಂದ್ರೆ ಇದು ಎಲ್ಲರಿಗೆ ಬಡವರಿಗೆ ಒಂದು ಬಾಡಿಗೆ ದುಡ್ಕೊಂಡು ತಿನ್ನುವ ಜನಾಂಗಕ್ಕೆ ಆಸ್ತಿ ಇಲ್ಲ, ಜಾಗ ಇಲ್ಲ, ಉದ್ಯೋಗ ಮಾಡಲಿಕ್ಕೆ ಸಾಲ ಸೌಲಭ್ಯಗಳಿಲ್ಲ, ಇವೆಲ್ಲ ಉದ್ದೇಶಪೂರ್ವಕವಾಗಿ ಸಂಘಟನೆ ಮಾಡಿದ್ದು. ಮತ್ತು ನೀವೆಲ್ಲರೂ ಅವರು ಇವರು ಅನ್ನೋದು ಜಾತಿ ಒಳಗೆ ಭೇದವನ್ನು ಇಟ್ಕೋಬೇಡಿ. ಎಲ್ಲ ಜಾತಿ ಸೇರಿಸ್ಕೊಂಡು ಅಂಬೇಡ್ಕರ್ ಸಂವಿಧಾನ ಪದ್ಧತಿ ಪ್ರಕಾರ ಪ್ರಥಮ ಬಾರಿಗೆ ಹೆಂಗೆ ಸಂವಿಧಾನ ಬರೆದಾರ ಅದೇ ಪ್ರಕಾರ ನಾವು ಸಂಘಟನೆಯನ್ನು ಒಟ್ಟುಗೂಡಿಸಾಕತ್ತೀವಿ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಮಹಿಳಾ ಸಂಘಟನೆಯನ್ನು ಮಾಡಿ ಮುಗಿಸಿರುತ್ತೇವೆ. ಈಗ ಬಿಜಾಪುರ ಜಿಲ್ಲಾ, ಬಾಗಲಕೋಟೆ, ಎಲ್ಲ ರಾಯಚೂರು, ಕೊಪ್ಪಳ ಎಲ್ಲ ಈ ಜಿಲ್ಲಾದೊಳಗೆ ಉತ್ತರ ಕರ್ನಾಟಕದಲ್ಲಿ ಮಹಿಳಾ ಸಂಘಟನೆಯನ್ನು ಮಾಡತ್ತಿರ್ತೀವಿ. ನಾವು ಈಗ 3 ಜಿಲ್ಲಾ ನಾನಾದಂಥವನ್ನೇ 3 ಜಿಲ್ಲಾ ಕವರ್ ಮಾಡ್ತೀವಿ: ಬಾಗಲಕೋಟೆ, ಕೊಪ್ಪಳ, ವಿಜಯಪುರ. ಅದಕ್ಕೋಸ್ಕರ ನಿಮಗೆ ಏನೋ ಕುಂದೆ ಕೊಡ್ತೀವಿ ಇದ್ರೆ ಆ ಗುಂಪಿನ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳಾದಂಥವ್ರು ಭಾಳ ಗಮನಾಟಿ ಕೇಳ್ರಿ. ನೀವು ಜವಾಬ್ದಾರಿ ಇರ್ತೈತಿ. ನಾವು ಎಲ್ಲ ಸದಸ್ಯತ್ವಗಳಿಗೆ ಹೇಳೋದ್ರಂಗಿಲ್ಲ. ಸದಸ್ಯತ್ವಗಳಿಗೆ ವಾರ್ಡ್ ವೈಸ್ ನೀವೆಲ್ಲ ಹೇಳ್ಬೋದು. ಅದು ಏನು ಸಮಸ್ಯೆ ಇರ್ತಾವೆ ಸಂಘಟನೆದೊಳಗಾಗಲಿ, ಅವ್ರ ಕುಂದು ಕೊರತೆಗಳಾಗಲಿ, ಏನೋ ನ್ಯಾಯ ನಿಬದ್ಧ ಆಗಲಿ, ಮಹಿಳೆಯರ ಅನ್ಯಾಯ ಅತ್ಯಾಚಾರ ಆದ್ರೆ, ಮತ್ತು ಅವರು ಗಂಡ ಹೆಂಡ್ರ ಸಮಸ್ಯೆಗಳಿದ್ರೆ, ನ್ಯಾಯ ಆಸ್ತಿ ಪಾಲ ಕೊಡ್ಲಿಕ್ಕಂದ್ರೆ, ಗಂಡ ಕಿರಿಕಿರಿ ಮಾಡಿದ್ರೆ, ಮತ್ತು ಗೌರ್ಮೆಂಟ್ ಸೌಲಭ್ಯ ನಿಮಗೆ ಏನು ಬೇಕು ಎಲ್ಲ ಒದಗಿಸುವಂಥ ಹಕ್ಕು ಇದು ನಿಮಗೆ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪ್ರಕಾರ ಇದು ಹಕ್ಕಿದೆ ನಿಮಗೆ. ನೀವು ಅದ್ರ ಬಗ್ಗೆ ನೀವೇನು ಯಾವುದೂ ಮನಸ್ಸಿನಲ್ಲಿ ಏನು ಇಟ್ಕೋಬಾರ್ದು. ಯಾರು ಭೇದ ಭಾವಗಳು ಎಲ್ಲರೂ ಒಕ್ಕಟ್ಟಾಗಿ ನಿಮ್ಮ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಜಿಲ್ಲಾ ಅಧ್ಯಕ್ಷರಾದಂಥವ್ರು ನಾವು ನಿಮಗೆ ಆದೇಶವನ್ನು ಮಾಡಿ ಮುಂದಿನ ಕ್ರಮಕ್ಕೆ ಕೈಗೂಡಿಸುವಂಥ ಕೆಲಸ ಮಾಡ್ತೀವಿ. ಇವರು ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದಂಥ ನೀಲಮ್ಮ ನಾಟಿಕಾರರು, ಇವರೇ ನಿಮ್ಮ ಜಿಲ್ಲಾ ಅಧ್ಯಕ್ಷರು, ನೀಲಮ್ಮ ನಾಟಿಕಾರ ಅಂತೇಳಿ. ಇವರು ಬಿಜಾಪುರ ಜಿಲ್ಲಾದ ಮಹಿಳಾ ಅಧ್ಯಕ್ಷರು. ಇಡೀ ಜಿಲ್ಲಾಕಂದ್ರೆ 840 ಹಳ್ಳಿ ಬರ್ತಾವೆ, 11 ತಾಲೂಕು ಬರ್ತಾವೆ. ಗಮನಾಟಿ ಕೇಳಿ ಬಾಡಿಯಾರ ಇದನ್ನು ಮತ್ತೆ 11 ತಾಲೂಕು ಬರ್ತಾವೆ. 11 ತಾಲೂಕದಾಗ ನಾವು ತಾಲೂಕು ನಗರ ಘಟಕ ತಾಲೂಕು ಅಧ್ಯಕ್ಷರು ಬೇರೆ ಮಾಡಿರ್ತೀವಿ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಾಡಿರ್ತೀವಿ, ಪ್ರತಿಯೊಂದು ಹಳ್ಳಿಗಳದಾಗ ಗ್ರಾಮ ಪಂಚಾಯತಿ ವಾರ್ಡ್ ವೈಸ್ ಮಾಡಿರ್ತೀವಿ, ಒಂದು ಜೇನ್ಸ ಒಂದು ಮೇಳ ಮಾಡಿರ್ತೀವಿ. ಅದೇ ಪ್ರಕಾರ ಜಿಲ್ಲಾ ನಗರದಾಗ ಜಿಲ್ಲಾ ಮತಕ್ಷೇತ್ರದೊಳಗೆ 35 ವಾರ್ಡ್ ಬರ್ತಾವೆ. ವಿಜಯಪುರ ಜಿಲ್ಲಾದಾಗ 35 ವಾರ್ಡ್ ಬರ್ತಾವೆ. 35 ವಾರ್ಡಿಗೆ ಒಂದು ಜೇನ್ಸ ಒಂದು ಮೇಳ ಹಿಂಗೆ 2 ಸಂಘ ಮಾಡ್ಕೋತೀವಿ. ಅದಕ್ಕೆ ನೀವು ಏನೋ ಕುಂದ ಕೊರತೆ ಇದ್ದರೆ ನೀವು ಒಟ್ಟು ಒಕ್ಕಟ್ಟಾಗಿ ನಿಮ್ಮದು ಅಧ್ಯಕ್ಷರ ಬಂದು ನೀವು ಚರ್ಚೆ ಮಾಡ್ಕೋಬೇಕು. ಕಮಿಟಿ ಮೀಟಿಂಗ್ ನೀವು ಏನು ಸಮಸ್ಯೆ ಇದ್ದು, ನಮ್ದು ಜಾಗ ಇಲ್ಲ, ನಮ್ಗೆ ಸಮಸ್ಯೆ ಐತಿ, ನಮ್ಗೆ ಸಾಲ ಇಲ್ಲ, ನಮ್ಮ ಮನೆ ಇಲ್ಲ, ಮತ್ತು ಯಾವಾಗ ನೀವು ಹೊರಗಿನ ಸಮಸ್ಯೆ ನ್ಯಾಯ ಬಂದ್ರೆ, ಮಹಿಳಾ ನ್ಯಾಯ ಬಂದ್ರೆ ಏನಿದ್ದರೂ ನೀವು ನಮ್ಗೆ ಹೇಳ್ಬೇಕು, ತಿಳಿಸ್ಬೇಕು. ಮೇಲಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮೇಡಮ್ ಅವ್ರು ಇರ್ತಾರೆ, ಅವ್ರ ನಂಬರ್ ತೊಗೋಬೇಕು. ಇಟ್ಕೋರಿ, ಎಲ್ಲರೂ ಪ್ರತಿಯೊಬ್ಬರು ನೀವು ನಂಬರ್ ಇಟ್ಕೊಂಡು ಅದನ್ನು ಮುಂದಿನ ಕೆಲಸ ಮಾಡ್ಕೋರಿ. ಇದನ್ನು ಮೀಟಿಂಗ್ ಮುಗಿಸಿದ ನಂತರ ನಾವು ದೊಡ್ಡ ಪ್ರಮಾಣ ಈಗ ಹೊಸ ವರ್ಷ 2026 ಇಸ್ವಿಯೊಳಗೆ ನಾವು ಆದಂಥವ್ರು ರಾಜ್ಯ ಮಟ್ಟದಲ್ಲಿ ಹಿಡ್ಕೊಂಡು ಇಲ್ಲಿ ಜಿಲ್ಲಾದವ್ರನ್ನ ಜಿಲ್ಲಾಧಿಕಾರಿಗಳು ಸಂಪುಟ MP ಅವರಿಗೆ, ಸಂಪುಟ ಮತಕ್ಷೇತ್ರ MLA ಅವರಿಗೆ, ಸಿಟಿ MLA ಅವರಿಗೆ, ತಹಶೀಲ್ದಾರ್ ಅವರಿಗೆ, ತಾಲೂಕ್ ಪಂಚಾಯತಿ CS ಅವರಿಗೆ, ಜಿಲ್ಲಾ ಪಂಚಾಯತಿ ಅವರಿಗೆ, ನಗರಸಭೆದವರಿಗೆ, ನಗರಸಭೆ ಕಾರ್ಪೊರೇಷನ್ ಕಮಿಷನರ್ಗೆ, ಎಲ್ಲ ಅಧಿಕಾರಿ, ಪೊಲೀಸ್ ಇಲಾಖೆಯವರಿಗೆ, SP ಅವರಿಗೆ, DC ಅವರಿಗೆ, ಎಲ್ಲ ಇಲಾಖೆಯವ್ರನ್ನ ತೊಗೊಂಡು ದೊಡ್ಡ ಪ್ರಮಾಣ ಫಂಕ್ಷನ್ನ ಅಲ್ಲಿ ನಾವು ಬಾಬು ಜಿಗಿಜಿನ ವರ್ತದಿಂದ ಕಂದಗಲ್ ಹನುಮಂತ ಮಂದಿರ ತನಕ ಮೆರವಣಿಗೆ ಮುಖಾಂತರ ನಾವು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡೋದೇವು. ಆವಾಗ ಎಲ್ಲ ಜನಾಂಗದವ್ರು, ಹಳ್ಳಿಯವ್ರ ಜನಾಂಗದವ್ರು ಗಾಡಿ ಬಿಡ್ತೀವಿ. ಎಲ್ಲ ಹಳ್ಳಿಗಳು ಗಾಡಿ ಬಿಟ್ಟು ಎಲ್ಲ ಜನಾಂಗ ಕೂಡಿಸ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ನಿಮ್ಮ ಸೌಲಭ್ಯ ಏನದಾವ ಸರ್ಕಾರ ಮಟ್ಟಿಗೆ, ಮುಖ್ಯಮಂತ್ರಿ ಮಟ್ಟಿಗೆ ನಿಮ್ಗೆ ಓದು ಮುಟ್ಟಿಸಿ ಅಂತ ಕೆಲಸ ಮಾಡಿಸ್ಕೊಡ್ತು ಅಂತ ನಮ್ಗೆ ಜವಾಬ್ದಾರಿ ಐತಿ. ನಾವು ಮಾಡೇ ಮಾಡ್ತೀವಿ ಅಂತ ನಿಮ್ಮ ಕೈ ಎತ್ತಿ ಹೇಳ್ತೇವೆ. ಅದಕ್ಕೆ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ತಲೆಯಾಗಿ ಇಟ್ಕೊಂಡು ಇದು ಸಂಘಟನೆ ಏನಂದ್ರೆ ಇದು ಮಹಿಳಾ ಸಂಘ ಅಂದ್ರೆ ಏನೋ, ದಲಿತ ಸಂಘರ್ಷ ಸಮಿತಿ ಸಂಘ ಅಂದ್ರೆ ಏನು, ನೀವು ಅದು ಪ್ರೈವೇಟ್ ಸಂಘ, ಧರ್ಮಸ್ಥಳ ಸಂಘ, ಇವು ಮಹಿಳಾ ಸಂಘದ ಸಾಲ ತಗೊಳ್ಳೋ ಸಂಘ ಅಂತವಲ್ಲ. ನಿಮ್ಮ ಎಲ್ಲ ಸಮಾಜದವರು, ಎಲ್ಲ ಸಮಾಜ ಜಾತಿಗಳ ಸಂವಿಧಾನ ಪ್ರಕಾರ ನಿಮ್ಗೆ ಏನು ಸೌಲಭ್ಯ ಬರತಕ್ಕಂಥದ್ದು ಅದಾವ, ನಿಮಗೆಲ್ಲ ಸೌಲಭ್ಯಗಳು ನಾವು ಸಬ್ಸಿಡಿ ಮುಖಾಂತರ ಕೊಡಿಸ್ತೀವಿ. ತುಂಬುದು, ಅದು ಮಾಡೋದು, ವಾರ ತುಂಬುದು, ತಿಂಗಳ ತುಂಬುದು ಅಂಥ ಸಂಘ ಅಲ್ಲ. ಗೌರ್ಮೆಂಟ್ ಸೌಲಭ್ಯ ಏನು ಸಬ್ಸಿಡಿ ಅದಾವ, ಮಹಿಳೆಯರಿಗೆ ಏನೈತಿ, ಜೆಂಟ್ಸಿಗೆ ಏನೈತಿ, ಹಕ್ಕು ನಿಮಗೆ ಒದಗಿಸ್ತೀವಿ ಅಂತ ನಾವು ಅದನ್ನು 4 ಮಂದಿ ಒಳಗೆ ಸಮಾಜದಾಗ ಕೈ ಎತ್ತಿ ಹೇಳುವಂಥ ಅಭಿಪ್ರಾಯ ನಮ್ಮದಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಆಸ್ತಿ ಇತ್ತು, ಜಾಗ ಇತ್ತು ಅಂದ್ರೆ, ನಿಮ್ಮ ಜಾಗ ಇತ್ತಂದ್ರೆ, ನಿಮ್ಮ ಕುಲ್ಲ ಜಾಗ ಇತ್ತಂದ್ರೆ, ಕುಲ್ಲ ಜಾಗ ಇತ್ತಂದ್ರೆ ನಿಮ್ಮ ಕುಲ್ಲ ಜಾಗ ಮನೆ ಕಟ್ಟಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಸ್ಕೊಡ್ತೇವೆ. ಅದಕ್ಕೆ ದುಡ್ಡು ಮಂಜೂರಾತಿ ಮಾಡಿಸ್ಕೊಡ್ತೇವೆ.
ಯಾರಿಗೆ ನಿರಪರಾಧಿದಾರ ಊರ ಕೇವಲ ಬಡವರು ಇದ್ದಾರೆ, ಅವ್ರಿಗೇನು ಜಾಗ ಇಲ್ಲ, ದುಡ್ಕೊಂತಿರ್ತಾರೆ, ದಿನನಿತ್ಯ ಕೂಲಿ ನಾಲಿ ಮಾಡ್ತಿರ್ತಾರೆ. ಅವರಿಗೆ ಅದೇ ಪ್ರಕಾರ ನಾವುಗಳಂಥವ್ರು ನಿಮ್ಗೆ ಸರ್ವೆ ಮಾಡಿ ಗೌರ್ಮೆಂಟ್ ಆಸ್ತಿ ಎಲ್ಲೈತಿ ಅದನ್ನು ಸರ್ವೆ ಮಾಡಿ ನಿಮ್ಗೆ ಜಾಗ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದು ಒಂದು. ಮತ್ತು ನೀವು ಎಲ್ಲ ಜನಾಂಗಕ್ಕೆ ಉದ್ಯೋಗ ಮಾಡಲಿಕ್ಕೆ ಎಲ್ಲ ಮಹಿಳೆಯರಿಗೆ ನೀವು ಏನೇ ಉದ್ಯೋಗ ಮಾಡಿರಿ, ಒಂದು ಕಾಯಿಪಲ್ಲೆ ವ್ಯಾಪಾರ ಮಾಡಿರಿ, ಒಂದು ಚಹಾ ಹೋಟೆಲ್ ಮಾಡಿರಿ, ಒಂದು ಇಸ್ತ್ರಿ ಅಂಗಡಿ ಮಾಡಿರಿ, ಒಂದು ಕೇಸರಿ ಅಂಗಡಿ ಮಾಡಿರಿ, ಒಂದು ಏನಾರು ಬಟ್ಟೆ ವ್ಯಾಪಾರ ಮಾಡಿರಿ, ಯಾವುದೇ ಉದ್ಯೋಗ ಮಾಡಿರಿ, ಪ್ರತಿಯೊಬ್ಬರಿಗೆ ಒಂದೊಂದು ಏನು ಸಬ್ಸಿಡಿ ಮುಖಾಂತರ 2 ಲಕ್ಷ ಆಗಲಿ 1 ಲಕ್ಷ ಆಗಲಿ ನಿಮ್ಮ ಸಾಲ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. 3 ಲಕ್ಷ ತನಕ ಸಬ್ಸಿಡಿ ಐತಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಈಗಾಗಲೇ ಆಲ್ರೆಡಿ ಅರ್ಜಿನೂ ಹಾಕ್ಲಾಕತ್ತೀವಿ. ನೀವು ಎಲ್ಲರೂ ಪೇಪರ್ಸ್ ಸಂಬಂಧಪಟ್ಟ ದಾಖಲೆಗಳನ್ನು ತಯಾರು ಮಾಡಿ ಅವು ಆಲ್ರೆಡಿ ಅರ್ಜಿ ಹಾಕ್ಬೇಕು. ಮತ್ತು ನೇರ ಸಾಲ ಜಾತಿ ಒಳಗೆ ಅದಾವೆ, ಅದರ ಜಾತಿ ಒಳಗೆ ಸಂವಿಧಾನ ಪ್ರಕಾರ ಐತಿ. ಆ ಜಾತಿ ಒಳಗೆ ನಿಮ್ಗೆ ನೇರ ಸಾಲ ಕೊಡ್ಸಾಕತ್ತೀವಿ 1 ಲಕ್ಷ ರೂಪಾಯಿ. ನಿಮಗೆ ಸಂಬಂಧಪಟ್ಟ ದಾಖಲೆಗಳು ಎಲ್ಲರೂ ಏನು ಬಂದಿರಲ್ಲ, ನೀವು ಅದನ್ನೆಲ್ಲ ನಿಮ್ಮ ಕಾಗದಪತ್ರ ಏನಿರ್ತಾವೆ ಅದನ್ನು ನಾವು ಡಾಕ್ಯುಮೆಂಟ್ಸ್ ಬರ್ಕೊಡ್ತೀವಿ, ಅದನ್ನು ನಿಮ್ಗೆ ತಿಳಿಸಿ ಹೇಳ್ತೀವಿ. ಆ ಪ್ರಕಾರ ಕಾಗದ ತಂದು ಅಧ್ಯಕ್ಷರು ಒಬ್ಬರು ಯಾರು ಇರ್ತಾರೆ, ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಇದ್ದವರು ಜವಾಬ್ದಾರಿ ತೊಗೊಂಡು ಅವ್ನು ನೀವು ಕಾಗದ ಪೇಪರ್ಸ್ ತೊಗೊಂಡು ನಿಮ್ಮ ಗುಂಪಿಂದ ತೊಗೋಬೇಕು. ಗುಂಪಿಂದ ಅಡ್ಡ ಅಂತಿರಂಗಿಲ್ಲ. ನಿಮ್ಮ ಸಮಾಜದಾಗ, ನಿಮ್ಮ ಓಣಿ ಒಳಗೆ, ನಿಮ್ಮ ವಾರ್ಡ್ ಒಳಗೆ, ನಿಮ್ಮ ಸಂಬಂಧಿಕರೊಳಗೆ, ನಿಮ್ಮ ಜಿಲ್ಲಾದೊಳಗೆ ಯಾರೇ ನಿಮಗೆ ಪರಿಚಯ ಇದ್ದವರು ಯಾರು ಕೆಲಸ ಬೇಕು ಅವ್ರಿಗೆ ಮಾಡಿಕೊಡುವಂಥ ನಿಮ್ಗೆ ಹಕ್ಕದ, ನಮಗೆ ಹಕ್ಕದ. ಅದನ್ನ ಎಲ್ಲರಿಗೂ ತಿಳಿಸಿ ಹೇಳಿ ಕೆಲಸ ಮಾಡಿಸ್ಕೊಂಡು ಕರ್ತೇವೆ. ನಿಮ್ಮದು ಮಾಡ್ಕೊಡ್ತೇವೆ ನಮ್ಮದು. ನಿಮ್ಗೆ ಏನಾದರೂ ಮುಂದುವರಿಸಿ ತೊಗೊಂಡು ಹೋಗ್ತೀವಿ ಅಂತೇಳಿ 2 ಮಾತು ಮುಗಿಸಿ ಜೈ ಭೀಮ್ ಜೈ ಕರ್ನಾಟಕ. ನಿಮ್ಮದು ಗುಂಪಿನವರು ಒಂದೊಂದು ಗುಂಪಿನವರು ಇದು 28 ತಾರೀಕು 2025 ಇಸ್ವಿ ಇವತ್ತಿನ ದಿವಸದಲ್ಲಿ ನಾವು ಮಹಿಳಾ ಸಂಘಟನೆ ಜಿಲ್ಲಾ ನಗರ ಘಟಕದಲ್ಲಿ ಉದ್ಘಾಟನೆ ಮಾಡಿ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ, ಅಕ್ಕ ತಂಗಿಯರಿಗೆ ನಮಸ್ಕರಿಸಿ, ನಾವು ಪ್ರೊಫೆಸರ್ ಕೆ ಕೃಷ್ಣಪ್ಪ ಸ್ಥಾಪಿಸಿದ ಸ್ವತಂತ್ರ ಸಿಕ್ಕ 26 ವರ್ಷ ನಂತರ ಹುಟ್ಟವನ್ನು ಹಾಕಿ ಹೋರಾಟ ಮಾಡಿದ ಸಂಘಟನೆ ಕಟ್ಟಿದ ಪ್ರೊಫೆಸರ್ ಪಿ ಕೃಷ್ಣಪ್ಪ ಅಪ್ಪಾಜಿಗೆ ಜಯಕಾರವನ್ನು ಹಾಕಿ ಇವತ್ತಿನ ಕಾರ್ಯಕ್ರಮ ಮುಂದುವರಿಕೆ ಮಾಡಿ ನಾಡಾದ್ಯಂತ ಬೆಳೆಸುತ್ತೇವೆ ಎಂದು 2 ಮಾತುಗಳನ್ನು ಹೇಳಿ ಜೈ ಭೀಮ್ ಜೈ ಕರ್ನಾಟಕ. ಹೆಸರು ತುಳಪ್ಪ ಚಂದ್ರಪ್ಪ ಕಾರಜೋಳ, ಬಿಜಾಪುರ ಜಿಲ್ಲಾ ಸಂಘಟನಾ ಸಂಚಾಲಕರು. ನೀಲಮ್ಮ ನಾಗರಾಜ್ ನಾಟಿಕಾರ್, ಮಹಿಳಾ ಜಿಲ್ಲಾ ಅಧ್ಯಕ್ಷರು, ದಲಿತ ಸಂಘರ್ಷ ಸಮಿತಿ ವಿಜಯಪುರ. ಎಲ್ಲರಿಗೂ ನಮಸ್ಕಾರ. ನಾವು ಜಿಲ್ಲಾ ಅಧ್ಯಕ್ಷರು, ನಾವು 5 ವರ್ಷ ಆಯಿತು ಮಾಡಕತ್ತಿ. ಅದು ನಾವು ಹೆಂಗೆ ಸಂಘಟನೆ ನಡೆಸ್ಕೊಂಡು ಹೋಗ್ತೇವೆ ಹಂಗೆ ಮುಂದೆ ಬರ್ತೇವೆ ನಾವು ಹೆಣ್ಮಕ್ಳು. ಇದು ಸಂಘಟನೆ ಮಾಡಿದ್ದಂದ ಸರ್ಕಾರ ಸೌಲಭ್ಯದಿಂದ ಸಂಘಟನೆ ಹೆಣ್ಮಕ್ಳಿಂದ, ಇದು ಹೆಣ್ಮಕ್ಳಿಂದ ಸೌಲಭ್ಯ. ಯಾಕಂದರೆ ಕೆಲವೊಬ್ಬರು ಕುಡ್ರು ಇರ್ತಾವಲ್ಲ, ಮನೆ ಮಠ ಏನೂ ಇರೋಂಗಿಲ್ಲ. ಅದರಿಂದ ಸರ್ಕಾರ ಸಂಘ ಸೌಲಭ್ಯ ಮಾಡಿದ್ದು ನಿಜವಾಗ್ಲೂ ಇದು ನಾವು 5 ವರ್ಷ ಮಾಡಬೇಕಂದ್ರೆ ನಾನು ಬೆಂಗಳೂರು ತನಕ ಹೋಗಿ ಬಂದಿದ್ದು ಕರೆನೇ ರೀ. 1 ರೂಪಾಯಿ ಫ್ರೀ ಇಲ್ಲಾರ್ದೇ ನಾವು ಹೋಗಿ ಬಂದು ನಾನು ಒಂದು ಟೈಮ್ ರೊಕ್ಕ ಇರ್ತೈತೆ, ಒಂದು ಟೈಮ್ ರೊಕ್ಕ ಇರೋಂಗಿಲ್ಲ. ಅದ್ರಾಗೆ ಒತ್ತಡಿ ಬಂದು ಇವತ್ತಿನ ಮಿತಿಗೆ ನಾನು ಮುಂದೆ ಬರಬೇಕಾದ್ರೆ ಕಾರಜೋಳ ಸರ್ಲಿಂದ ನಾವು ಮುಂದೆ ಬಂದಿದ್ದು. ಅವ್ರಲಿಂದ ಅಂದರೆ ಬೆಂಗಳೂರು ಸರ್ಲಿಂದ ಅವರು ತಂದು ನನ್ನ ಮುಂದೆ ಹಾಕಿದ್ದು. ಅವರು ನಿಜವಾಗ್ಲೂ ಒಬ್ಬರು ಜಗ್ಗವ್ರು ಇರ್ತಾರೆ, ಅದನ್ನ ಒಟ್ಟತ್ತೆಲ್ಲ ಭಾಗವಹಿಸಕ್ಕೆ ಬರಬೇಡ್ರಿ. ಮನೆ ಇಲ್ಲಾರ್ದವ್ರು ಇರ್ತಾರೆ, ಇದ್ದವ್ರು ಇರ್ತಾರೆ. ಅದ್ರಲಿಂದ ಮುಂದೆ ನಾವು ಮಾಡೋದು ಸೌಲಭ್ಯ ಐತ್ರಿ. ನಮ್ಗೆ ಮಹಿಳಾ ಹೆಣ್ಮಕ್ಳಿಗೆ ನಾವು ಮುಂದೆ ತರೋದು ಯೋಗ್ಯತೆ ನಮ್ಗೆ ಐತಿ. ನಾವು ಅಂದರೆ ಸಂಘಟನೆ ಮಾಡ್ಬೇಕಂದ್ರೆ ನಾವು ಹಿಂದಿಡು ಜಗ್ಗು ಮಂದಿ ಭಾಳ ಇದ್ರು ನಮ್ಗೆ. ಆದರೂ ಇರಲಿ ಅಂತ ನಾವು ಮುಂದೆ ಬರ್ಕೋತೇನೆ ನಾವು ಜಿಲ್ಲಾ ಅಧ್ಯಕ್ಷರಂತ್ರ ಆಗಿದ್ದೇವೆ. ಹೆಸರು ನೀಲಮ್ಮ ನಾಗರಾಜ್ ನಾಟೇಕರ್.
ಸರ್ ಘೋಷಣೆ ಪ್ರೊಫೆಸರ್ ಜಿ ಕೃಷ್ಣಪ್ಪನವ್ರಿಗೆ, ಬಿ ಆರ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಜಿ ಕೃಷ್ಣಪ್ಪನವ್ರಿಗೆ. ಕರ್ನಾಟಕ ಮಹಿಳಾ ದಲಿತ ಸಂಘರ್ಷ ಸಮಿತಿಗೆ